ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕುಕ್ ವಿತ್ ಅಮ್ಮ ಡಿಶ್ ವಿತ್ ಸಂಜು ಅನ್ನೋ ಕುಕಿಂಗ್ ಎಪಿಸೋಡ್ಸ್ ಅಲ್ಲಿ ನಮ್ಮ ತಾಯಿ ನಿಮ್ಗೆ ಏನು ಹೊಸ ಡಿಶ್ ಹೇಳ್ಕೊಡ್ತಾರೆ ಅಂತ ಹೇಳೋಣ. ಅಮ್ಮ, ಇವತ್ತೇನು ಡಿಶ್ ಹೇಳ್ಕೊಡ್ತೀಯಮ್ಮ? ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಮಗ್ನೆ, ಇವತ್ ನಾನ್ ಮಾಡೋ ಡಿಶ್ ಇಲ್ಲಿ ಹೇಳಲ್ಲ, ಕಿಚನಲ್ಲಿ ಹೇಳ್ತೀನಿ ಬಾ. ಓ ಸ್ನೇಹಿತರೆ, ನಮ್ಮ ಅಮ್ಮ ದೊಡ್ಡದಾಗೆ ಪ್ಲಾನ್ ಮಾಡಿದ್ದಾರೆ. ಬನ್ನಿ ಕಿಚನಲ್ಲಿ ಹೇಳಿ ತೋರಿಸ್ತಾರಂತೆ, ನೋಡೋಣ. ಓ ಅಮ್ಮ, ಏನಮ್ಮ ಇಷ್ಟೊಂದು ಡ್ರೈ ಫ್ರೂಟ್ಸ್ ಮಾಕ್ನ ಎಲ್ಲ ಇಟ್ಕೊಂಡ್ಬಿಟ್ಟಿದ್ಯಾ? ಏನ್ ಗೊತ್ತಾ, ಇವುಗಳನ್ನೆಲ್ಲ ಸೇರಿಸಿ ಒಂದು ಶಕ್ತಿದಾಯಕವಾದ ಒಂದು ಪೌಡರ್ ಮಾಡ್ತೀನಿ. ಓಕೆ ಅಮ್ಮ. ಆಯ್ತಾ? ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ರುಚಿಯಾಗೂ ಇರುತ್ತೆ. ನಾವು ಇದನ್ನ ಒಂದೊಂದೇ ಎತ್ತಿ ಬೆಳಗ್ಗೆ ತಿಂದಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿ ಹೇಗ್ ಮಾಡ್ತೀನಿ ಪೌಡರ್ ಅಂತ ನೋಡು. ಆಯ್ತಾ? ಏನಕ್ಕೆ ಉಪಯೋಗಮ್ಮ ಇದು? ಇದಾ ನಮ್ ಮಸಲ್ಸ್ ಗಟ್ಟಿ ಆಗ್ಬೇಕಲ್ಲಪ್ಪ, ಚಿಕ್ಕವರಿಂದ ಹಿಡ್ದು ಮುದುಕರ್ವರ್ಗುನು ಇದು ಯೂಸ್ ಆಗುತ್ತೆ. ಆಯ್ತಾ? ಮೂಳೆ ಗಟ್ಟಿ ಆಗುತ್ತೆ, ಮಸಲ್ ಸ್ಟ್ರಾಂಗ್ ಆಗುತ್ತೆ, ಆಮೇಲೆ ಹೃದಯಕ್ಕೆ ಒಳ್ಳೇದು, ಮೆದುಳಿಗೆ ಒಳ್ಳೇದು. ನಾವ್ ಒಂದೊಂದೇ ಬೆಳಗ್ಗೆ ತಿನ್ನಕ್ ಆಗಲ್ಲಪ್ಪ. ಆಯ್ತಾ? ಅದಕ್ಕೆ ನಾವೇನ್ ಮಾಡ್ಬೇಕು, ಎಲ್ಲ ಸೇರ್ಸಿ ಒಂದು ರುಚಿಕರವಾದ ಪೌಡರ್ ಮಾಡ್ತೀನಿ. ಆಯ್ತಾ? ನೀನ್ ಹೇಳ್ತಿರೋದೇನಪ್ಪಾ ಅಂದ್ರೆ, ಈಗ ಬೆಳಗ್ಗೆ ಕಾಫಿ ಟೀ ಕುಡಿತಾರೆ, ಅದ್ರ ಬದಲು ನೀನು ಇದನ್ನ ಕುಡಿರಿ ಅಂತ ಹೇಳ್ತಾ ಇದೀಯ. ಕುಡೀರಿ ಅಂತ ಹೇಳ್ತಾ ಇದ್ದೀನಿ. ಏನ್ರಲ್ಲಿ ಕುಡಿಬಹುದು ಇದನ್ನ? ಇದನ್ನೇನ್ ಗೊತ್ತಾ, ಕೆಲವರು ಹಾಲು ಕುಡಿತಾರೆ, ಮಕ್ಳಿಗೂ ಕೊಡ್ತಾರೆ, ವಯಸ್ಸಾದವ್ರಿಗೂ ಕೊಡ್ತಾರೆ, ದೊಡ್ಡವರು ಕುಡಿತಾರೆ. ಕೆಲವ್ರು ಏನ್ ಮಾಡ್ತಾರೆ, ಏನು ಟೀ ಕುಡಿದ್ ಬಿಡ್ತಾರೆ, ಒಂದ್ ಡಿಕಾಕ್ಷನ್ ಕುಡಿತಾರೆ. ಅದು ಕುಡಿಲಿ, ಒಳ್ಳೇದೇ. ನಾವೇನ್ ಮಾಡ್ಬೇಕು, ಅದ್ರ ಬದ್ಲಿಗೆ ಇದನ್ನ ಒಂದು ಹಾಲಲ್ಲಿ ಹಾಕೊಂಡು ಅಥವಾ ಬಿಸಿನೀರ್ಗೆ, ತುಂಬಾ ಬಿಸಿ ಅಲ್ಲ, ಉಗುರು ಬೆಚ್ಚಗೆ ಒಂದ್ ಗ್ಲಾಸ್ ನೀರ್ ತಗೊಂಡು 1-2 ಸ್ಪೂನ್ ಈ ಪೌಡರ್ ಚೆನ್ನಾಗಿ ಕಲಸ್ಬಿಟ್ಟು ಕುಡಿದ್ಬಿಟ್ಟು ಆರಾಮಾಗಿ ಗೃಹಿಣಿಯರು ನಮ್ ಕೆಲ್ಸ ತಾವು ಚೆನ್ನಾಗಿ ಮಾಡ್ಕೊಬಹುದು. ಹೊರಗಡೆ ಹೋಗೋ ಗಂಡಸರ್ಗುನು ಚೆನ್ನಾಗ್ ಶಕ್ತಿ ಇರುತ್ತೆ, ಆರಾಮಾಗಿ ಆಕ್ಟಿವ್ ಆಗಿದ್ದು ಎಲ್ಲ ಕೆಲಸ ಮಾಡ್ಕೊಂಡ್ ಬರ್ತಾರೆ ಮನೆಗೆ. ಇದಕ್ಕೇನೇನ್ ಹಾಕ್ತೀಯಮ್ಮ ಈ ಪೌಡರ್ಗೆ? ನೋಡಪ್ಪ, ಏನೇನ್ ಹಾಕ್ತೀನಿ ಅಂದ್ರೆ ಇಲ್ಲಿ ಹೇಳ್ತೀನಿ ನೋಡು. ಇದು ವಾಟರ್ ಮೆಲನ್ ಸೀಡ್ಸ್ ಇದೆಯಲ್ಲ ಅದು, ಆಮೇಲೆ ಸೂರ್ಯಕಾಂತಿ ಬೀಜ ಇದೆಯಲ್ಲ ಅದು, ಆಮೇಲೆ ಕುಕುಂಬರ್ ಸೀಡ್ಸು ಇದೆ, ಆಮೇಲೆ ಪಂಪ್ಕಿನ್ ಸೀಡ್ಸ್, ಈ ಗ್ರೀನ್ ಕಾಣುತ್ತಲ್ಲ, ಇದು ಪಂಪ್ಕಿನ್ ಸೀಡ್ಸ್ ಎಲ್ಲ ಸೇರ್ಸಿದೀನಿ ಇದಕ್ಕೆ. ಸರಿ, ಓಕೆನಾ? ಇದು ಕ್ಯಾಶು, ಗೋಡಂಬಿ, ಗೊತ್ತೇ ಇದೆಯಲ್ಲ, ಬಹಳ ಶಕ್ತಿ ಕೊಡುತ್ತೆ. ಇದು ಪಿಸ್ತಾ, ಇದು ನಮ್ಗೆ ಶಕ್ತಿಗೋಸ್ಕರನೇ. ಆಮೇಲೆ ಇದು ವಾಲ್ನಟ್ ಅಂತ, ಅಕ್ರೋಟ್. ಆಯ್ತಾ? ಇದು ನಮ್ಗೆ ತುಂಬಾನೇ ಬೇಕು, ಒಮೆಗಾ 3 ಇರುತ್ತೆ ಇದ್ರಲ್ಲಿ. ಇದು ನಮ್ಗೆ ತುಂಬಾ ಒಳ್ಳೇದು. ಮತ್ತೆ ಇದಪ್ಪ ಆಲ್ಮಂಡ್, ಬಾದಾಮಿ. ಇದನ್ನ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ನೆನ್ಸಿ ಒಂದ್ ದಿನ ಎಲ್ಲ ನೆನ್ಸ್ಬಿಟ್ಟು ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೀನಿ. ಯಾಕೆಂದ್ರೆ ಬಾದಾಮಿ ಸಿಪ್ಪೆ ತಿನ್ಬಾರ್ದು ಅಂತ ಹೇಳ್ತಾರೆ ತಜ್ಞರು. ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ. ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಇದು ಮಾಕ್ನ, ಗೊತ್ತೇ ಇದೆ, ತಾವರೆ ಬೀಜ. ಇದಂತೂ ಶುಗರ್ ಅವ್ರಿಗೆ ತುಂಬಾ ಒಳ್ಳೇದು. ಇದ್ರಲ್ಲಿ ಫೈಬರ್ ಸಾಕಷ್ಟಿದೆ, ಲೋ ಕ್ಯಾಲರಿ. ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೇದು. ಆಯ್ತಾ? ಇಷ್ಟೆಲ್ಲ ಆದ್ಮೇಲೆ ನೋಡು, ಇದು ಕಲ್ಸಕ್ರೆ. ಇದು ರೆಡ್ ರಾಕ್ ಕ್ಯಾಂಡಿ ಅಂತಾರೆ ಇದನ್ನ. ರೆಡ್ ರಾಕ್ ಕ್ಯಾಂಡಿ ಅಂತಾರೆ. ಇದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. 1 ಕಪ್ ಅಷ್ಟು ಇಟ್ಕೊಂಡಿದ್ದೀನಿ. ಇದು ದೇಹಕ್ಕೆ ತಂಪು ಕೊಡುತ್ತೆ ಮತ್ತು ಗಟ್ಸ್ ಇದೆಯಲ್ಲ ಫಾರ್ಮೇಶನ್, ಅದು ಚೆನ್ನಾಗ್ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಇದು ಏಲಕ್ಕಿ, ಒಂದ್ 5-6-7 ಇದೆ. ಇಷ್ಟು ಏಲಕ್ಕಿ ಇಟ್ಕೊಂಡಿದ್ದೀನಿ. ಇದು ಘಮ, ಸ್ಮೆಲ್ ಬರಕ್ಕೆ ಒಳ್ಳೆ ಪರಿಮಳ ಬರುತ್ತೆ. ಇದು ಇದ್ರ ಜೊತೆಗೆ ಹಾಕ್ಬಿಟ್ಟು ಪೌಡರ್ ಮಾಡಿ. ಇವಾಗ ಏನಿಲ್ಲಪ್ಪ, ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು, ತುಂಬಾ ಫ್ರೈ ಅಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು. ಓಕೆನಾ? ಈಗ ಅರ್ಥ ಆಯ್ತಲ್ಲ ಇದೆಲ್ಲ?
ಇಷ್ಟ ಹಾಕೊಂಡ್ರೆ ಏನಪ್ಪಾ ಇವೆಲ್ಲ ಕಾಸ್ಟ್ಲಿ ಎಲ್ ತರೋದು ಅಂದ್ರೆ ನಿಮ್ಗೆ ಎಷ್ಟ್ ಸಾಧ್ಯನೋ ಅಷ್ಟ್ ಹಾಕೋಬಿಡಿ. ಇಷ್ಟು ಹಾಕೋಬೇಕಂತ ಏನಿಲ್ಲ, ಬರೀ ನಾವ್ ಮಾಕ್ನ ಮತ್ತೆ ಇದನ್ನ ಹಾಕೊಂಡು ಮಾಡ್ಬೋದು. ಏನೋ ಕಲ್ಸಕ್ರೆ, ಕಲ್ಸಕ್ರೆನು ಶುಗರ್ ಇದೆಯಲ್ಲ ಹೆಂಗೆ ಹಂಗೆ ಅಂತ ಏನು ಯೋಚನೆ ಮಾಡ್ಬೇಡಿ. ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಹೌದು, ಓಕೆನಾ? ನೋಡಿ ಸ್ನೇಹಿತರೆ, ಎಲ್ಲ ರಿಚ್ ಸೀಡ್ಸ್ ಇದೆ ನೋಡಿ, ಎಲ್ಲ ಡ್ರೈ ಫ್ರೂಟ್ಸು, ಮಾಕ್ನ, ಕಲ್ಸಕ್ರೆ, ಏಲಕ್ಕಿ ಎಲ್ಲ ಇದೆ. ಇದರಿಂದ ಪೌಡ್ರ್ ಮಾಡಿ ನಾವು ಮಿಲ್ಕಲ್ಲಿ ಮತ್ತೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಮಾರ್ನಿಂಗ್ ಕುಡಿದ್ರೆ ನಮಗೆ ಎನರ್ಜಿ ಬರುತ್ತೆ. ಆಮೇಲೆ ಮಸಲ್ ಸ್ಟ್ರಾಂಗ್ ಆಗುತ್ತೆ, ಬೆಳವಣಿಗೆ ಚೆನ್ನಾಗಾಗುತ್ತೆ. ಮಕ್ಕಳು ಶಕ್ತಿ ಬರುತ್ತೆ ಮಕ್ಕಳಿಗೆ. ಆಮೇಲೆ ಮಗನೆ ಇನ್ನೊಂದ್ ಏನ್ ಗೊತ್ತಾ, ಬೆಳಗ್ಗೆನೆ ಕುಡಿಬೇಕಂತ ಏನಿಲ್ಲ. ನಿಮ್ಗೆ ಯಾವಾಗ ಸುಸ್ತಾಗುತ್ತೆ ಸಂಜೆ ಬೇಕಾದ್ರೂ ಕುಡಿಬಹುದು, ಬೆಳಿಗ್ಗೆ ಬೇಕಾದ್ರೂ ಕುಡಿಬಹುದು, ದಿನಕ್ಕೆ ಒಂದ್ಸತಿ ಆದ್ರೂ ಕುಡಿಬಹುದು, ದಿನ ಬಿಟ್ಟು ದಿನ ಆದ್ರೂ ಕುಡಿಬಹುದು, ನಿಮ್ ಇಷ್ಟ. ಸರಿ, ಸ್ಟಾರ್ಟ್ ಮಾಡು. ಓಕೆನಾ? ಸ್ಟಾರ್ಟ್ ಮಾಡ್ಲಾ? ಓಕೆ ನೋಡಪ್ಪ, ಈಗ ಸ್ಟವ್ ಹಚ್ಚಿ ಬಾಣ್ಲೆ ನೋಡಪ್ಪ, ಇದು ಬಾಣ್ಲೆ ಕಾದಿದೆ. ಈಗ ನಾನು ಮಾಕ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಮೀಡಿಯಂ ಉರಿ ಇಟ್ಕೊಳ್ಳೋಣ. ಓಕೆನಾ? ಇದು ಸ್ವಲ್ಪ ಬಿಸಿ ಆಗುತ್ತೆ. ಒಂದ್ 2 ನಿಮಿಷ ಬಿಸಿ ಮಾಡಿದ್ರೆ ಸಾಕು ಇದು. ಓಕೆನಾ? ನೋಡಪ್ಪ, ಇದು ಮಾಕ್ನ 2 ನಿಮಿಷ ಬಿಸಿ ಆಗಿದೆ. ಇವಾಗ ಇದನ್ನ ತಟ್ಟೆಗೆ ಹಾಕೊಳ್ಳಿ. ನೋಡಪ್ಪ, ಈ ರೀತಿ ಬಂದ್ರೆ ಸಾಕು. ನೋಡಪ್ಪ, ಮಾಕ್ನ ಅದಕ್ಕೆ ಹಾಕಿದ್ದೀನಿ ಬೇರೆ. ಈಗ ನೋಡು, ವಾಲ್ನಟ್ ಹಾಕ್ತೀನಿ. ಇದಕ್ಕೆ ಎಣ್ಣೆ ಏನ್ ಹಾಕೋದು ಬೇಡ. ಸರಿ, ಇದು ಸ್ವಲ್ಪ ಫ್ರೈ ಆಗಿ. ಜಾಸ್ತಿ ಫ್ರೈ ಆಗೋದು ಬೇಡವಲ್ಲ? ಬೇಡ. ಯಾಕೆ ಗೊತ್ತಾ, ಸ್ವಲ್ಪ ಫ್ರೈ ಆದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ಅಂತ. ನೋಡಿ, ಇವಾಗ ಕ್ಯಾಶು ಹಾಕ್ತೀನಿ. ಇದು ಒಂದ್ ಸ್ವಲ್ಪ ಫ್ರೈ ಆಗ್ಲಿ. ಪೌಡ್ರು ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಅದ್ರಿಂದ. ಆಮೇಲೆ ಮನೆ ಈ ವಾಲ್ನಟ್ ಇದೆಯಲ್ಲ, ಇದು ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ. ಮತ್ತೆ ರಕ್ತ ಪರಿಚಲನೆಯನ್ನ ಸರಾಗವಾಗುವಂತೆ ಮಾಡುತ್ತೆ ವಾಲ್ನಟ್. ಇದಂತೂ ವಯಸ್ಸಾದವ್ರಿಗೆ ಬಹಳ ಒಳ್ಳೇದು. ನೋಡಪ್ಪ, ಈಗ ನಾನು ಪಿಸ್ತಾ ಸೇರಿಸ್ಕೊತೀನಿ. ಇದು ಸ್ವಲ್ಪ ಫ್ರೈ ಆಗಿ. ನೋಡು, ವಾಸನೆ ಬರ್ತಾ ಇದ್ದಲ್ಲ, ಗಮ್ಮಂತ ಇದೆ. ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಕಾಣ್ತಾ ಇದ್ದಲ್ಲ, ಏನ್ ಹೇಳಿದ್ದು? ಬಾದಾಮ್. ಗೊತ್ತಾಯ್ತಾನೆ? ದಿನ ಸುಲ್ಕೊಂಡ್ ತಿಂತೀಯಲ್ಲ ನೀನು. ನೋಡಿ ವೀಕ್ಷಕರೇ, ಎಲ್ಲ ಸೇರಿಸಿ ಸ್ವಲ್ಪ ನೋಡಿ, ಇದು ಬರ್ತಾ ಇದೆ. ಇಷ್ಟಾದ್ರೆ ಸಾಕು. ಲಾಸ್ಟ್ ಅಲ್ಲಿ ಇದು ಎಲ್ಲ ಶೀಟ್ಸ್ ತಗೊಂಡಿದ್ದೀನಲ್ಲ, ಇದನ್ನ ಇದಕ್ಕೆ ಸೇರಿಸ್ತೀನಿ. ಇದು ಸ್ವಲ್ಪ ಬಿಸಿ ಆಗ. ಆಮೇಲೆ ನಮ್ಗೆ ತುಂಬಾ ಸುಸ್ತಾದಾಗ ಮಗನೆ ಜ್ಯೂಸ್ಗೆ ಇದ್ರ ಪೌಡ್ರು, ನಿಂಬೆ ಜ್ಯೂಸು ಏನೋ ಮಾಡ್ಕೊಂತೀವಲ್ಲ, ಈ ಜ್ಯೂಸ್ಗೆ ಈ ಪೌಡರ್ ಹಾಕೊಂಡ್ಬಿಟ್ರೆ ಲೋ ಶುಗರ್ ಆಗಿರುತ್ತಲ್ಲ ಮತ್ತೆ ಲೋ BP ಆಗಿರುತ್ತಲ್ಲ, ಅವಾಗ ಈ ಏಲಕ್ಕಿ ಪೌಡ್ರು ಸ್ವಲ್ಪ ಜ್ಯೂಸ್ ಅಲ್ಲಿ ಹಾಕಿ ಕೊಟ್ಬಿಟ್ರೆ ತಕ್ಷಣ ಪಿಕಪ್ ಆಗ್ತಾರೆ. ಓಕೆನಾ? ನೋಡಪ್ಪ, ಇಷ್ಟೆಲ್ಲ ಇದ್ರಲ್ಲಿ ಅನುಕೂಲ ಇದೆ. ಇದನ್ನ ನಾವು ತಪ್ಪದೆ ಮಾಡ್ಕೊಳ್ಬೇಕಪ್ಪ ಮನೇಲಿ. ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ತಪ್ಪದೆ ಮನೇಲಿ ಮಾಡ್ಕೊಂಡು ಇದನ್ನ ನೋಡಿ, ಪಟ ಅಂತ ಇದೆಲ್ಲ. ಇದು ಪೌಡರ್ ಮಾಡ್ತೀಯಲ್ಲ, 1 ಸ್ಪೂನ್ ಹಾಕೊಂಡ್ರೆ ಸಾಕ ಅಥವಾ 2 ಸ್ಪೂನ್ ಹಾಕೊಂಬೋದಾ? ಎಷ್ಟು ಹಾಕೊಂಡ್ರು ಟೇಸ್ಟ್ ಇರುತ್ತೆ, ಆಯ್ತಾ? ನಿಮ್ ಇಷ್ಟ ಬಂದಷ್ಟು ಹಾಕೊಳ್ಳಿ. ನಾನ್ ಬೆಳಗ್ಗೆ ಹೊತ್ತು 1.5 ಸ್ಪೂನ್ ಹಾಕೊಂತೀನಿ. ನಮ್ಮ ಮಗುಗೆ
ಒಂದ್ 3/4 ಸ್ಪೂನ್ ಹಾಕೊಡ್ತೀನಿ ಹಾಲ್ಗೆ. ನೋಡಪ್ಪ ಆಯ್ತಿದು. ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಆರ್ಬೇಕಿದು. ಓಕೆ, ತಣ್ಣಗಾಗ್ಲಿ. ಆಮೇಲೆ ಲಾಸ್ಟ್ಗೆ ಅದನ್ನೇನ್ ಉರಿಯೋದೇನ್ ಬೇಡ. ನಾವು ಪೌಡರ್ ಮಾಡ್ತೀವಲ್ಲ ಅವಾಗ ಅದಕ್ಕೆ ಸೇರಿಸಿದ್ರೆ ಆಯ್ತು ವೀಕ್ಷಕ. ಸರಿ, ಆಫ್ ಮಾಡ್ತಾ ಇದ್ದೀನಿ ಸ್ಟವ್. ನೋಡಿ ವೀಕ್ಷಕರೇ, ಈಗ ಮಾಕ್ನ ಆರಿದೆ, ತಣ್ಣಗಾಗಿದೆ. ಇವಾಗ ಇದನ್ನ ಜಾರ್ಗೆ ಹಾಕ್ತಾ ಇದ್ದೀನಿ. ನೋಡಪ್ಪ, ಈಗ ಪೌಡರ್ ಈ ತರ ಬಂದಿದೆ. ಇದನ್ನ ಒಂದ್ ಬಟ್ಲಿಗೆ ಹಾಕ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ಡ್ರೈ ಫ್ರೂಟ್ಸ್ ತಣ್ಣಗಾಗಿದೆ. ಈಗ ಇದನ್ನ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಆಗ್ಲೇ ಫ್ರೈ ಮಾಡಿದ್ದಲ್ವಮ್ಮ ಇದನ್ನ? ಹೌದೌದು, ಸ್ವಲ್ಪ ಆರಿಸಿ ಆಮೇಲೆ ಮತ್ತೆ ಹೌದೌದು, ಬಿಸಿ ಹಾಕ್ಬಾರ್ದು. ಜಾರ್ಗೆ ತಣ್ಣಗಾಗ್ಬೇಕು. 5 ಮಿನಿಟ್ಸ್ ಇಟ್ಟರೆ ಸಾಕಲ್ವಾ ಇದು? 5 ಮಿನಿಟ್ಸ್ ಗೊತ್ತಿದೆ ಎಲ್ರಿಗೂ. ಈಗ ಇದನ್ನ ಪೌಡರ್ ಮಾಡಿ ಸ್ಮೆಲ್ ಬರ್ತಾ ಇದೆಲ್ಲ ನಮ್ಮಂತ ನೋಡು. ಹೌದಾ? ಇದು ನಿಮ್ಗೆ ಇದೇ ಕನ್ಸಿಸ್ಟೆನ್ಸಿ ಇದ್ರೆ ಓಕೆ. ಇಲ್ಲ ಇನ್ ಸ್ವಲ್ಪ ಪೌಡ್ರ ಬಾಯಿಗೆ ಏನಾದ್ರು ಸಿಗ್ಬೇಕು ಅಂದ್ರೆ ಹಿಂಗಿರ್ಲಿ. ಇಲ್ಲ ಬೇನು ಸಿಗೋದ್ ಬೇಡ ಅಂದ್ರೆ ಇನ್ನೂ ನುಣ್ಣಗೆ ಹಾಕೊಂಡ್ರಿ. ಇನ್ ಸ್ವಲ್ಪ ನೋಡಪ್ಪ, ಈಗ ಚೆನ್ನಾಗಿ ಪೌಡರ್ ಆಗಿದೆ. ಇದರಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ, ಅದಕ್ಕೆ ಇದನ್ನ ಲಾಸ್ಟ್ ಅಲ್ಲಿ ಹಾಕೋಬೇಕು. ಈಗ ಏನ್ ಮಾಡ್ಬೇಕಂದ್ರೆ ಕಲ್ಸಕ್ರೆ ಇದೆಯಲ್ಲ ನೋಡು, ಕಲ್ಸಕ್ರೆ ಇದನ್ನ ಇದಕ್ಕೆ ಹಾಕ್ಬಿಡ್ತೀನಿ. ಮತ್ತೆ ಮಿಕ್ಸಿ ಹಾಕ್ಬೇಕಮ್ಮ. ಇವಾಗ ಇದನ್ನು ಅದನ್ನು ಸೇರಿಸ್ಬಿಡ್ತೀಯಾ? ಅದನ್ನು ಸೇರಿಸ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಾಕ್ನಾ ಪೌಡರ್ ಅಲ್ವಾ ಇದು? ಮಾಕ್ನಾ ಪೌಡರ್, ಕಲ್ಸಕ್ರೆ ಅದಕ್ಕೆ ಮಿಕ್ಸ್ ಮಾಡ್ತಾ ಇದಾರಮ್ಮ. ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಆಯ್ತು. ಇವಾಗ ಬಟ್ಲಿಗೆ ಹಾಕೊಂಡು ಇನ್ನೊಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಪ್ಪ, ಈಗ ಇದು ಒಂದ್ ಬಟ್ಲಿಗೆ ಪೌಡರನ್ನ ಸೇರಿಸ್ಕೊತಾ ಇದ್ವಿ. ಹಾಕಿ ಮತ್ತೆ ಇನ್ನೊಂದ್ಸಾರಿ ಅದನ್ನ ಪುಡಿ ಮಾಡಿ. ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡ್ರಿ ಹಿಂಗಾಗಿ. ನೋಡಪ್ಪ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ
ಆಯ್ತು. ಈಗ ಇದನ್ನ ಒಂದು ಗಾಜಿನ ಬಾಟ್ಲು ಹಾ. ಇದ್ರೊಳಕ್ಕೆ ಹಾಕಿ ಇಟ್ಕೋಬೇಕು. ಯಾಕೆ ಗಾಜಿನ ಬಾಟ್ಲಲ್ಲೇ ಹಾಕ್ಬೇಕು ಅಂದ್ರೆ, ಪ್ಲಾಸ್ಟಿಕ್ ಬಾಟ್ಲು ಇದ್ರಲ್ಲೆಲ್ಲ ಹಾಕಿದ್ರೆ ಸ್ವಲ್ಪ ನೀರಿನ ಅಂಶ ಇದಕ್ಕೆ ಸೇರೋ ಇದಿರುತ್ತೆ. ಆದ್ರಿಂದ ಯಾವುದೇ ಈ ತರದ್ದು ಪೌಡರ್ಗಳನ್ನ ನಾವು ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳೋದು ಒಳ್ಳೇದು. ಓಕೆ. ನೋಡಿ ವೀಕ್ಷಕರೇ, ಈಗ ಆರೋಗ್ಯದಾಯಕ ರುಚಿಕರವಾದ ಹೆಲ್ದಿ ಮತ್ತು ಎನರ್ಜಿ ಬೂಸ್ಟರ್ ಮಾರ್ನಿಂಗ್ ಆದ್ರೂ ಕುಡೀರಿ, ಈವ್ನಿಂಗ್ ಆದ್ರೂ ಕುಡೀರಿ, ಯಾವಾಗ ಶಕ್ತಿ ಬೇಕು ಅಂದಾಗೆಲ್ಲ ಕುಡೀರಿ. ಈಗ ಈ ರೆಡಿಯಾಗಿರ್ತಕ್ಕಂಥ ಪೌಡರನ್ನ ನನ್ನ ಮಗನ್ಗೆ ಬಿಸಿನೀರಿಗೆ 1 ಸ್ಪೂನ್ ಹಾಕಿ ಕಲಸಿ ಕೊಡ್ತೀನಿ. ಸಂಜೋ, ರೆಡಿ ಆಯ್ತು. ನೀನು ರುಚಿ ನೋಡಿ ಹೇಳ್ಬೇಕು. ಹೇಳ್ತೀನಮ್ಮ, ಹೇಳ್ತೀನಿ. ಚಿತ್ರ ಆಗಿದೆ. ನೋಡಮ್ಮ, ನೋಡಿ ಸ್ನೇಹಿತರೆ, ಹೆಲ್ತಿ ಎನರ್ಜಿ ಬೂಸ್ಟರ್ ಡ್ರಿಂಕ್ ಅಮ್ಮ ರೆಡಿ ಮಾಡಿದ್ದಾರೆ. ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ತುಂಬಾ ರಿಚ್ ಡ್ರಿಂಕು. ನೀವು ಇದನ್ನ ಖಂಡಿತ ಮನೆಯಲ್ಲಿ ಪೌಡರ್ ಮಾಡಿಕೊಂಡು ಕುಡೀರಿ. ಹೆಲ್ತ್ಗೆ ತುಂಬಾ ಒಳ್ಳೆಯದು. ಓಕೆನಾ? ಮಿಸ್ ಮಾಡದೆ ಇದನ್ನ ಮನೆಯಲ್ಲಿ ಮಾಡಿಕೊಂಡು ಕುಡೀರಿ. ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಬಾಯ್ ಸ್ನೇಹಿತರೆ.